ಶ್ರೀ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ಪಾದಪಗಳಡಿಗೆರೆಗೆ ಸಲಿಲವು ತೋದು ಕೊಂಬೆಗಳುಬ್ಬಿ ಪುಷ್ಪಸ್ವಾದು ಫಲವೀ ವಂದದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಗೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಪಾದಪಗಳಡಿಗೆರೆಗೆ, ಪಾದಪಗಳ ಅಡಿಗೆ ಎರೆಯೆ, ಸಲಿಲವು ತೋದು ಕೊಂಬೆಗಳುಬ್ಬಿ ಪುಷ್ಪ ಸ್ವಾದು ಫಲವೀವಂದದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಗೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತು ಆದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಭಾಗವತದ ಚತುರ್ಥ ಸ್ಕಂದದಲ್ಲಿ ಬರುವಂತಹ ವಿಷಯವನ್ನ ಜಗನ್ನಾಥದಾಸರು ಇಲ್ಲಿ ಹಾಗೆ ಅನುವಾದವನ್ನ ಮಾಡ್ತಾ ಇದ್ದಾರೆ. ಪಾದಪಗಳ ಅಡಿಗೆ ಎರೆಯೇ, ಪಾದಪಗಳು ಅದು ಪಾದಪ ಅಂತ ಹೆಸರು. ಯಾಕೆ ಅಂದ್ರೆ ವೃಕ್ಷಗಳಿಗೆ ಪಾದಪ ಅಂತ, ಯಾಕೆಂದ್ರೆ ಪಾದದಿಂದ ಪಾನವನ್ನ ಮಾಡುತ್ತೆ. ಪಾದ ಅಂದ್ರೆ ಯಾವುದು? ಬೇರುಗಳು ಅಂತ. ಬೇರುಗಳಿಂದ ನೀರನ್ನ ಸ್ವೀಕಾರ ಮಾಡೋದ್ರಿಂದ ಅದಕ್ಕೆ ಪಾದಪ ಅಂತ ಹೆಸರು. ಆಯ್ತಾ? ಪಾದಪ ಅಂತಹ ವೃಕ್ಷಗಳ ಅಂತ ಅರ್ಥ. ಪಾದಪಗಳ ಅಂತಂದ್ರೆ ವೃಕ್ಷಗಳ. ಅಡಿಗೆ, ಅಡಿಗೆ ಅಂತಂದ್ರೆ ಆ ಕೆಳಗಡೆ ಅದೋ ಭಾಗಕ್ಕೆ, ಕೆಳಗಿನ ಭಾಗಕ್ಕೆ, ಬೇರಿನ ಭಾಗಕ್ಕೆ ಅಂತ ಅರ್ಥ. ಅಡಿಗೆ. ಎರಿಯೇ, ಎರಿಯೆ ಅಂತಂದ್ರೆ ಎರಿಯೋದು, ನೀರನ್ನ ಹಾಕೋದು ಅಂತ ಅರ್ಥ. ಅದಕ್ಕೆ ಹಾಕಿದ್ರೆ ಅಂದ್ರೆ ವೃಕ್ಷಗಳ ಬೇರಿಗೆ ನೀರನ್ನ ಹಾಕಿದಾಗ ಏನಾಗತ್ತೆ? ತೋದು ಅಂತಾರೆ. ತೋದು ಅಂತಂದ್ರೆ ನೆನೆಯೋದು, ಅಂದ್ರೆ ತೊಯಿಸೋದು. ಅದು ನೆಂದು ಅಂದ್ರೆ ನೆನೆಯೋದು ಅಂತಂದ್ರೆ ಅದಕ್ಕೆ ತುಂಬಾ ತೃಪ್ತಿ ಆಗತ್ತೆ, ಅದು ಚೆನ್ನಾಗಿ ನೆನೆಯತ್ತೆ. ತೋದು ಅದರಿಂದ ಏನಾಗತ್ತೆ ಅಂದ್ರೆ ಕೊಂಬೆಗಳುಬ್ಬಿ, ಆ ವೃಕ್ಷದಲ್ಲಿರ್ತಕ್ಕಂತಹ ಶಾಖೆಗಳು, ಸಣ್ಣ ಸಣ್ಣ ಕೊಂಬೆಗಳು, ಅದು ಮುಂದೆ ಚೆನ್ನಾಗಿ ಅದು ಉಬ್ಬತ್ತೆ. ಅದು ಚೆನ್ನಾಗಿ ಮತ್ತೆ ಚಿಗುರೊಡೆದು ಮತ್ತೆ ದೊಡ್ಡ ದೊಡ್ಡ ಕೊಂಬೆಗಳಾಗತ್ತೆ. ಅದರಿಂದ ಏನಾಗತ್ತೆ? ಪುಷ್ಪಸ್ವಾದು ಫಲವೀವಂದದಲ್ಲಿ ಆಮೇಲೆ ಒಳ್ಳೆ ಪುಷ್ಪಗಳು ಬಿಡುತ್ತೆ, ಒಳ್ಳೆ ಹೂಗಳು ಬಿಡುತ್ತೆ, ಮೊಗ್ಗುಗಳು ಬಿಡುತ್ತೆ. ಅದರಿಂದ ಪುಷ್ಪ ಅರಳುತ್ತೆ, ಆಮೇಲೆ ಫಲ ಬರುತ್ತೆ. ಒಳ್ಳೆ ಸ್ವಾದಿಷ್ಟವಾಗಿರ್ತಕ್ಕಂತಹ ಫಲವನ್ನ ವೃಕ್ಷ ಕೊಡುತ್ತೆ. ಇದು ಗೊತ್ತಿರ್ತಕ್ಕಂಥದ್ದು. ಯಾಕಿದನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವತ್ತೂ ಕೂಡ ವೃಕ್ಷಕ್ಕೆ ಮೇಲಿನಿಂದ ನೀರು ಹಾಕೋದಿಲ್ಲ ಯಾರು ಕೂಡ. ಬೇರಿಗೆ ನೀರು ಹಾಕಿದ್ರೆ ಸಾಕು, ಬೇರಿಗೆ ನೀರು ಹಾಕಿದ್ರೆ ಸಾಕು. ಆ ಬೇರಿನಿಂದ ಸ್ವೀಕಾರ ಮಾಡುವಂತಹ ವೃಕ್ಷ ನೀರನ್ನ ಅದೆಲ್ಲ ಏನಾಗತ್ತೆ? ಶಾಖೋಪಶಾಖೆಗಳಿಗೆಲ್ಲ ಹೋಗುತ್ತೆ. ಅದು ಹೋಗಿ ಅಲ್ಲಿ ಪುಷ್ಪ ಫಲ ಎಲ್ಲವೂ ಕೂಡ ನಮಗೆ ಸಿಗತ್ತೆ. ಪುಷ್ಪಸ್ವಾದು ಫಲವೀವಂದದಲ್ಲಿ ಅಂತ ಇದು ದೃಷ್ಟಾಂತವನ್ನಾಗಿ ಕೊಟ್ರು. ಎಲ್ಲ ಏನೋ ಇದು ಯಾಕೆ ಇದನ್ನ ಕೊಟ್ರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತನೂ ಈ ರೀತಿಯಾಗಿದ್ದಾನೆ ಅಂತ ಹೇಳ್ತಾರೆ. ಯಾವ ತರ? ಸರ್ವೇಶ್ವರನು, ಎಲ್ಲರಿಗೂ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ. ಅವನು ಹೇಗಿದ್ದಾನೆ ಅಂತಂದ್ರೆ ಬೇರಿನಂತೆ ಇದ್ದಾನೆ. ಈ ವೃಕ್ಷದಲ್ಲಿರ್ತಕ್ಕಂತಹ ಬೇರು ನಮ್ಗೆ ಕಣ್ಣ ಕಾಣಿಸುತ್ತಾ? ಕಣ್ಣ ಕಾಣಿಸೋದಿಲ್ಲ. ಹೇಗೆ ಕಣ್ಣಿಗೆ ಕಾಣಿಸೋದಿಲ್ವೋ ಹಾಗೆ ಪರಮಾತ್ಮನು ಕೂಡ ಈ ವೃಕ್ಷದ ಬೇರಿನಂತೆ ಪರಮಾತ್ಮ ಇದ್ದಾನೆ. ಸರ್ವೇಶ್ವರನು ಅವನೇನ್ ಮಾಡ್ತಾನೆ? ಜನರ ಆರಾಧನೆಯ ಕೈಗೊಂಡು, ಜನರು ಸಜ್ಜನರಾಗಿರ್ತಕ್ಕಂಥವರು
ಭಕ್ತ ಜನರು ಆರಾಧನೆಯನ್ನ ಏನು ಮಾಡ್ತಾರೆ, ಯಾವ ಆರಾಧನೆ? ಎಲ್ಲ ಬೇಕಾದಷ್ಟು ಪ್ರತಿನಿತ್ಯ ನಡೆಯುವಂತಹ ಕರ್ಮಗಳು, ನಾವೇನೇನು ಮಾಡ್ತೇವೆ ಅದೇ ಆರಾಧನೆ, ಪರಮಾತ್ಮನಿಗೆ ಆರಾಧನೆ. ಅಥವಾ ನಾವು ಪ್ರತಿನಿತ್ಯ ಮಾಡುವಂತಹ ಜಲಾಭಿಷೇಕವೇ ಮೊದಲಾಗಿರ್ತಕ್ಕಂತಹ ಆರಾಧನೆ, ದೇವ ಪೂಜೆಯೇ ಮೊದಲಾಗಿರ್ತಕ್ಕಂತಹ ಆರಾಧನೆಯನ್ನ ವಿಶೇಷವಾಗಿ ಮಾಡ್ತೀವಲ್ಲ. ಅಲ್ಲಿ ನೋಡಿ, ವೃಕ್ಷಕ್ಕೆ ನೀರನ್ನ ಹಾಕ್ತೀವಿ, ಪರಮಾತ್ಮನು ಕೇಳೋದಷ್ಟೇ, ನನ್ನ ತಲೆ ಮೇಲೆ ಸ್ವಲ್ಪ ನೀರು ಹಾಕಿ ಅಂತ. ನನ್ನ ತಲೆ ಮೇಲೆ ಪ್ರತಿನಿತ್ಯ ನೀರು ಹಾಕಿ ಸಾಕು, ನಾನು ನಿಮ್ಮ ರಕ್ಷಣೆ ಮಾಡ್ತೀನಿ ಅಂತಾನೆ. ಹೀಗೆ ಅಲ್ಲಿ ವ್ಯಾಖ್ಯಾನಕಾರರು ಬಿಡಿಸ್ತಾರೆ, ಜಲಸೇಚನಾಖ್ಯ ಆರಾಧನೆಯನ್ನು ಅಂತ. ಅಂದ್ರೆ ನೀರನ್ನ ಹಾಕಿದ್ರೂ ಸಾಕು, ಆ ಸಾಲಿಗ್ರಾಮದ ಮೇಲೆ ನೀರನ್ನ ಹಾಕಿದ್ರೂ ಸಾಕು, ಪರಮಾತ್ಮ ತೃಪ್ತಿಯನ್ನ ಹೊಂದುತ್ತಾನೆ. ಹೀಗೆ ಜನರ ಆರಾಧನೆಯ ಕೈಗೊಂಡು ಆರಾಧನೆಯನ್ನ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಇಲ್ಲಿ ಈ ಜಗತ್ತಿನ ಬೇರಾಗಿರ್ತಕ್ಕಂಥವನು ಪರಮಾತ್ಮ. ಆದರೆ ಶಾಖೋಪಶಾಖೆಗಳಿದೆಯಲ್ಲ, ಇದೆಲ್ಲ ದೇವತೆಗಳಾಗಿರ್ತಾರೆ. ಈ ಜಗತ್ತೆಂಬಂತಹ ವೃಕ್ಷದ ಬೇರು ನಾರಾಯಣ ಆದರೆ, ಆ ಜಗತ್ತೆಂಬಂತಹ ವೃಕ್ಷದ ಶಾಖೋಪಶಾಖೆಗಳು, ಆ ಟೊಂಗೆಗಳೆಲ್ಲ ಯಾರಾಗಿರ್ತಾರೆ ಅಂತಂದ್ರೆ ಬ್ರಹ್ಮದೇವರು, ರುದ್ರದೇವರೇ ಮೊದಲಾಗಿರ್ತಕ್ಕಂತಹ ದೇವತೆಗಳೆಲ್ಲ ಆಗಿರ್ತಾರೆ. ಆದ್ರಿಂದ ಪರಮಾತ್ಮ ಪ್ರಸಾದವನ್ನ ಕೊಡೋದಾದ್ರೆ ಹೇಗೆ ಕೊಡ್ತಾನೆ? ಬ್ರಹ್ಮಭವಾದಿಗಳ ನಾಮದಲ್ಲಿ. ಬ್ರಹ್ಮದೇವರ ಒಳಗಡೆ ನಿಂತು ಬ್ರಹ್ಮ ಅಂತ ಕರೆಸ್ಕೊಳ್ತಾನೆ, ರುದ್ರದೇವರ ಒಳಗಡೆ ನಿಂತು ರುದ್ರ ಅಂತ ಕರೆಸ್ಕೊಳ್ತಾನೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಅಲ್ವಾ? ಬ್ರಹ್ಮದೇವರಲ್ಲಿ ಬ್ರಹ್ಮ ಅಂತಾನೆ ತನ್ನ ಒಂದು ರೂಪವನ್ನ ಇಟ್ಟಿದ್ದಾನೆ, ರುದ್ರದೇವರಲ್ಲಿ ರುದ್ರ ಅನ್ನುವಂತಹ ತನ್ನ ರೂಪವನ್ನ ಇಟ್ಟಿದ್ದಾನೆ. ಇಟ್ಟು ಏನ್ ಮಾಡ್ತಾನೆ? ಫಲವಿತ್ತು ಅವರ ಮುಖಾಂತರ ಫಲವನ್ನ ಕೊಡಿಸ್ತಾನೆ. ಆ ದೇವತೆಗಳ ಮುಖಾಂತರ ತಾನು ಫಲವನ್ನ ಕೊಡಿಸ್ತಾನೆ. ಆದ್ರೆ ಒಳಗಡೆ ತಾನೇ ಬಿಂಬರೂಪಿಯಾಗಿ ಆ ಫಲವನ್ನ ಕೊಟ್ಟಿರ್ತಾನೆ. ಫಲವನ್ನ ಕೊಡಿ ಅಂತ ಅವರಿಗೆ ಪ್ರೇರಣೆಯನ್ನ ಕೊಡ್ತಾನೆ. ಕೊಟ್ಟು ಫಲವಿತ್ತು, ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲ ಬರಬೇಕಾದ್ರೆ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಫಲಗಳನ್ನ ಕೊಡ್ತಾನೆ. ಆದರಿಸುವನು, ಚೆನ್ನಾಗಿ ಆದರ ಮಾಡ್ತಾನೆ. ಯಾಕೆ ಅಂತಂದ್ರೆ ಆ ಫಲ ಅಂತಂದ್ರೆ ನಿಜವಾಗ್ಲೂ ಮೋಕ್ಷ ಸುಖ. ಆ ಮೋಕ್ಷ ಸುಖವನ್ನ ಕೊಟ್ಟು ಭಕ್ತ ಜನರನ್ನ ಚೆನ್ನಾಗಿ ಆದರ ಮಾಡ್ತಾನಂತೆ. ಆದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಆದ್ರೆ ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನಲ್ಲ, ಅವನ ಮಹಿಮೆಯನ್ನ ತಾನು ಎಂದೆಂದಿಗೂ ಕೂಡ ತೋರ್ಪಡಿಸೋದಿಲ್ಲ. ಇದೇ ಸೀಕ್ರೆಟ್. ಯಾಕೆಂದ್ರೆ ಬ್ರಹ್ಮದೇವರೇ ಇವನಿಗೆ ವರವನ್ನ ಕೊಟ್ಟವರು, ರುದ್ರದೇವರೇ ಇವನಿಗೆ ವರವನ್ನ ಕೊಟ್ಟವರು ಅಂತ ಲೋಕದಲ್ಲಿ ಪ್ರಸಿದ್ಧಿಯನ್ನ ಹೊಂದಿಸ್ಬಿಡ್ತಾನೆ, ಪ್ರಸಿದ್ಧರಾಗ್ಬಿಡ್ತಾರೆ. ಬ್ರಹ್ಮರುದ್ರಾದಿಗಳೇ ಪ್ರಸಿದ್ಧರಾಗ್ಬಿಡ್ತಾರೆ. ಆದ್ರೆ ಒಳಗಡೆ ಇರ್ತಕ್ಕಂತಹ ಪರಮಾತ್ಮ ತಾನು ಪ್ರಸಿದ್ಧಿಗೆ ಬರೋದೇ ಇಲ್ಲ. ಯಾಕೆ? ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ತನ್ನ ಮಹಿಮೆಯನ್ನ ತಾನು ಯಾವತ್ತೂ ಕೂಡ ಜಗತ್ತಿಗೆ ತೋರಿಸೋದಿಲ್ಲ. ಸಾಕಲ್ಯೇನ ಪರಮಾತ್ಮನನ್ನ ಯಾರು ಕೂಡ ಅವನ ಮಹಿಮೆಯನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ನೋಡಿ, ಬೇರಿಗೆ ಹಾಕುವಂತಹ ನೀರಿರುತ್ತಲ್ಲ, ಅದು ಶುದ್ಧವಾದ ನೀರೇ ಆಗಿರಬಹುದು, ಅಥವಾ ನಾವು ಕಶ್ಮಲವಾದಂತಹ ಯಾವುದೋ ಬೇರೆ ತರಕಾರಿ ತೊಳೆದಿರೋ ನೀರೋ ಹಣ್ಣು ತೊಳೆದಿರೋ ನೀರೋ ಏನೋ ಹಾಕಿರ್ಬಹುದು. ಬೇರೆ ಸ್ವಲ್ಪ ಕೆಟ್ಟದಾಗಿರ್ತಕ್ಕಂತಹ ನೀರು ಹಾಕಿದ್ರೂ ಕೂಡ ಅದೇನು ಕನ್ಸಿಡರ್ ಮಾಡೋದಿಲ್ಲ. ಇವನು ನನಗೆ ಕೆಟ್ಟ ನೀರು ಹಾಕಿದಾನೆ ಅಂತ ಹೇಳಿ ಅದು ಕೆಟ್ಟದಾಗಿರ್ತಕ್ಕಂತಹ ಫಲವನ್ನ ಅದೇನು ಕೊಡೋದಿಲ್ಲ ಅಲ್ವಾ? ಹಾಗೆ ಭಕ್ತರಾಗಿರ್ತಕ್ಕಂಥವರು ಎರಡೂ ಕರ್ಮಗಳನ್ನ ಸಮರ್ಪಣೆ ಮಾಡಬೇಕು. ಈ ಹಾರ್ದ ಈ ಪದ್ಯದಲ್ಲಿದೆ. ಭಕ್ತರಾಗಿರ್ತಕ್ಕಂಥವರು ಪಾಪಕರ್ಮವನ್ನೂ ಮಾಡಿರ್ತಾರೆ, ಪುಣ್ಯಕರ್ಮವನ್ನ ಏನು ಅವನ ಪ್ರೇರಣೆಯಿಂದಲೇ ನಿಂತು ಮಾಡಿರ್ತಾರೆ. ಈ ಎರಡೂ ಕರ್ಮಗಳನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಬೇರಿಗೆ ಹೇಗೆ ನೀರನ್ನ ಹಾಕ್ತೇವೋ, ನೀರು ಇರಸ್ಪೆಕ್ಟಿವ್ ಆಫ್ ಯಾವ ತರ ಬೇಕಾದ್ರೂ ಇರಬಹುದು, ಹಾಗೆ ಇರಸ್ಪೆಕ್ಟಿವ್ ಆಫ್ ಕರ್ಮ ಯಾವುದೇ ಮಾಡಿದ್ರು ಕೂಡ ಅದು ಪರಮಾತ್ಮನ ಅಧೀನಕ್ಕೆ ಒಪ್ಪಿಸ್ಬೇಕು. ಒಪ್ಪಿಸಿದಾಗ ಪುಷ್ಪಸ್ವಾದು ಫಲವೀವಂದದಲ್ಲಿ ಒಳ್ಳೆ ಅದನ್ನ ಏನ್ ಮಾಡ್ತಾನೆ ಪರಮಾತ್ಮ, ಅದು ಒಂದು ವೇಳೆ ಪಾಪಕರ್ಮವಾಗಿದ್ರೂ ಕೂಡ
ಪರಮಾತ್ಮ ಅದನ್ನ ಪುಣ್ಯಕರ್ಮವನ್ನಾಗಿ ಪರಿವರ್ತನೆ ಮಾಡ್ತಾನೆ, ಮಾಡಿ ನಮಗೆ ಮೋಕ್ಷ ರೂಪವಾಗಿರ್ತಕ್ಕಂತಹ ಫಲವನ್ನ ಭಗವಂತ ನೀಡುತ್ತಾನೆ ಅನ್ನುವಂತಹ ಒಂದು ಸಂದೇಶವೂ ಕೂಡ ಇಲ್ಲಿದೆ. ಇಲ್ಲಿ ಬ್ರಹ್ಮ ಭವಾದಿಗಳ ನಾಮದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಬ್ರಹ್ಮದೇವರ ಹೆಸರಿನಿಂದ ಕೊಡ್ತಾನೆ, ರುದ್ರದೇವರ ಹೆಸರಿನಿಂದಲೂ ಕೊಟ್ಟು ಬಿಡ್ತಾನೆ. ಅದಕ್ಕೆ ಶಾಪ ಪ್ರಸಾದಯೋರೀಶಾಹ ಬ್ರಹ್ಮ ವಿಷ್ಣು ಶಿವಾದಯ ಸದ್ಯ ಶಾಪ ಪ್ರಸಾದೋಯಂ ಶಿವ ಬ್ರಹ್ಮಾಚ ನಾಚ್ಯುತಃ ಅಂತ ಅದನ್ನ ತಿಳಿಸ್ತಾರೆ. ಶಾಪ ಪ್ರಸಾದಯೋ ಈಶಾಹ, ಶಾಪವನ್ನ ಕೊಡೋದ್ರಲ್ಲಿ ಅಥವಾ ಅನುಗ್ರಹವನ್ನ ಮಾಡೋದ್ರಲ್ಲಿ 3 ಜನರು ಸಮರ್ಥರೇ ಆಗಿದ್ದಾರೆ. ಬ್ರಹ್ಮದೇವರು ಸಮರ್ಥರೇ, ರುದ್ರದೇವರು ಸಮರ್ಥರೇ, ಇಂತು ವಿಷ್ಣು ಅಂತೂ ಹೇಳಲೇಬೇಕಾಗಿಲ್ಲ, ಸರ್ವೋತ್ತಮನಾಗಿರ್ತಕ್ಕಂಥವನು ಸಮರ್ಥನೇ ಆಗಿದ್ದಾನೆ. ಆದರೆ ಶೀಘ್ರವಾಗಿ ಶಾಪವನ್ನ ಕೊಡಬೇಕು ಅಥವಾ ಶೀಘ್ರವಾಗಿ ಪ್ರಸಾದವನ್ನ ಕೊಡಬೇಕು ಅಂತಂತಾದ್ರೆ ಇವರಿಬ್ರು ಯಾರು, ಬ್ರಹ್ಮದೇವರು ರುದ್ರದೇವರು ಮಾತ್ರ ಸಾಮಾನ್ಯವಾಗಿ ಮುಂದಕ್ಕಿರ್ತಾರೆ. ಆದ್ರೆ ಪರಮಾತ್ಮ ಹಾಗಿರೋದಿಲ್ಲ. ಅದಕ್ಕೆ ನೋಡಿ, ಯಾರೇ ಸಾಮಾನ್ಯ ದೈತ್ಯರು ಕೂಡ ಯಾರನ್ನ ಆರಾಧನೆ ಮಾಡ್ತಾರೆ? ಇಲ್ಲ ಒಂದು ಬ್ರಹ್ಮದೇವರನ್ನ ಆರಾಧನೆ ಮಾಡಿರ್ತಾರೆ, ಇಲ್ಲ ರುದ್ರದೇವರನ್ನ ಆರಾಧನೆ ಮಾಡಿರ್ತಾರೆ. ವಿಷ್ಣುವಿನ ಆರಾಧನೆಯನ್ನ ಮಾಡಿದ್ದು ಅಂತ ಇಲ್ವೇ ಇಲ್ಲ, ತುಂಬಾ ರೇರ್. ಹಿರಣ್ಯಕಶಿಪು ತಗೊಳ್ಳಿ, ಬ್ರಹ್ಮದೇವರನ್ನ ಆರಾಧನೆ ಮಾಡಿದ. ಅಥವಾ ಈ ಕಡೆ ಭಸ್ಮಾಸುರನ್ನ ತಗೊಳ್ಳಿ, ರುದ್ರದೇವರನ್ನ ಆರಾಧನೆ ಮಾಡಿದ. ಭಸ್ಮಾಸುರ ಕೇಳ್ತಾನೆ ನಾರದರಿಗೆ, ಯಾರು ಶೀಘ್ರವಾಗಿ ವರವನ್ನ ಕೊಡ್ತಾರೆ ನಂಗೆ ಹೇಳಿ ನಾರದರೆ ಅಂತ ಅಂದಾಗ, ಆಗ ಹೇಳ್ತಾರೆ, ಶೀಘ್ರವಾಗಿ ವರವನ್ನ ನೀನು ಪಡಿಬೇಕಾದ್ರೆ ರುದ್ರದೇವರ ಕುರಿತು ಆರಾಧನೆಯನ್ನ ಮಾಡು ಅಂತ ಅವನಿಗೆ ಉಪದೇಶವನ್ನ ಕೊಟ್ಟು ಅವನ ಕೈಯಲ್ಲಿ ರುದ್ರದೇವರನ್ನ ಕುರಿತು ತಪಸ್ಸನ್ನ ಮಾಡಿಸ್ತಾರೆ. ಹೀಗೆ ಶೀಘ್ರವಾಗಿ ಯಾರು ಫಲವನ್ನ ಬಯಸ್ತಾರೋ ಅವರು ಬ್ರಹ್ಮದೇವರನ್ನ ರುದ್ರದೇವರನ್ನ ಆರಾಧನೆ ಮಾಡುವಂತಹ ದೈತ್ಯರು ಅವರೆಲ್ಲ ಶೀಘ್ರವಾದಂತಹ ಫಲವನ್ನ ಪಡಿತಾರೆ, ಆದ್ರೆ ಅಷ್ಟೇ ಬೇಗ ನಾಶವನ್ನ ಹೊಂದಿಬಿಡ್ತಾರೆ. ಆದರೆ ಪರಮಾತ್ಮ ಕೊಡ್ತಾ ಇರ್ತಕ್ಕಂತಹ ಫಲ ಇದೆಯಲ್ಲ, ಅದು ತಾನು ಶೀಘ್ರವಾಗಿ ಕೊಡೋದಿಲ್ಲ. ಶೀಘ್ರವಾಗಿ ಕೊಡದೇ ಇದ್ರೂ ಕೂಡ ಅವನು ಕೊಡುವಂತಹ ಫಲ ಮುಂದೆ ಅವನು ನಮಗೆ ಅನೇಕ ಕಾಲಾನಂತರದಲ್ಲಿ ಕೊಡುವಂತಹ ಫಲ ಇದೆಯಲ್ಲ, ಅದು ಶಾಶ್ವತವಾದಂತಹ ಫಲ ಇರುತ್ತೆ. ಈ ಬ್ರಹ್ಮದೇವರು ರುದ್ರದೇವರು ಇವರು ಕೊಡ್ತಾ ಇರ್ತಕ್ಕಂತಹ ಫಲ ಯಾವುದು ಕೂಡ ಶಾಶ್ವತವಾಗಿರ್ತಕ್ಕಂತಹ ಫಲವನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನ ಆಜ್ಞೆ ಇದ್ದರೆ ಒಂದು ವೇಳೆ ಬ್ರಹ್ಮದೇವರು ಕೊಡಲಿಕ್ಕೆ ಸಾಧ್ಯ, ರುದ್ರದೇವರಿಗಂತೂ ಸಾಧ್ಯ ಇಲ್ಲ. ಆದ್ರಿಂದ ಶೀಘ್ರವಾಗಿ ಯಾರು ಫಲವನ್ನ ಕೊಡ್ತಾರೆ, ಫಲವನ್ನ ಸ್ವೀಕಾರ ಮಾಡ್ತಾರೆ, ಅಂತವರು ಶೀಘ್ರವಾಗಿ ನಾಶವನ್ನ ಹೊಂದಿಬಿಡ್ತಾರೆ. ಬಹಳ ಅರ್ಜೆಂಟ್ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಸಾಧನೆ ಎನ್ನುವಂಥದ್ದು ನಿಧಾನಕ್ಕೆ ನಡಿಬೇಕು. ಒಂದು ಮೆಟ್ಟಲು ಇನ್ನೊಂದು ಮೆಟ್ಟಲು ಹತ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. 1 ಮೆಟ್ಟಲಿಂದ 10 ಮೆಟ್ಟಲಿಗೆ ಒಟ್ಟಿಗೆ ನೇರವಾಗಿ ಕಾಲಿಡ್ತೀನಿ ಅಂತಂದ್ರೆ ಅವನು ಬೀಳ್ತಾನೆ ಅಂತಾನೆ ಅರ್ಥ. ಹಾಗೆ ಯಾಕೆ ಅಂತಂದ್ರೆ ನಾವು ನಿಧಾನಕ್ಕೆ ಸಾಧನೆಯನ್ನು ಮಾಡಿದಾಗ ಪರಮಾತ್ಮ ಕೊಡುವಂತಹ ಫಲ ಇದೆಯಲ್ಲ ಅದು ಶಾಶ್ವತವಾಗಿರುತ್ತೆ. ಇಲ್ಲ ನಾನು ತುಂಬಾ ಫಾಸ್ಟ್ ಆಗಿ ಮುಗಿಸ್ಬಿಡ್ತೀನಿ ಎಲ್ಲ ಅಂತಂತ ಅಂದ್ರೆ ಬ್ರಹ್ಮ ಭವಾದಿಗಳ ನಾಮದಲ್ಲಿ ಕೊನೆಗೆ ಅವನೇನ್ ಮಾಡ್ತಾನೆ, ಎಲ್ಲೋ ರುದ್ರದೇವರ ದೇವಸ್ಥಾನಕ್ಕೋ ಎಲ್ಲೋ ಹೋಗಿ ಸೇವೆಯನ್ನ ಮಾಡ್ತಾನೆ, ಬೇಗ ಫಲ ಆಗ್ಬಿಡುತ್ತೆ. ಆದ್ರೆ ಅದು ಕೇವಲ ಐಹಿಕವಾದಂತಹ ಫಲ ಆಗಿರತ್ತಷ್ಟೇ ಹೊರತು ಪಾರತ್ರಿಕವಾದಂತಹ ಫಲ ಅದು ಆಗಿರೋದಿಲ್ಲ ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ದಾಸರಾಯರು ನಮಗೆ ತಿಳಿಸ್ತಾ ಇದ್ದಾರೆ. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖಾಃ ಪ್ರಾಣೋಪಹಾರಾಚ್ಚ ಯತೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ ಅಂತ ಭಾಗವತದ 4th ಸ್ಕಂದದಲ್ಲಿ ಏನು ತಿಳಿಸಿದ್ದಾರೆ ಅದನ್ನೇ ದಾಸರಾಯರು ಇದನ್ನ ತಿಳಿಸಿ, ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗುಡ ಜಗಕ್ಕೆ. ಇದೊಂದು ಸೀಕ್ರೆಟ್ ಪರಮಾತ್ಮ ಮೈಂಟೈನ್ ಮಾಡ್ತಾನೆ. ತನ್ನ ಮಹಿಮೆಯನ್ನ ಮಾತ್ರ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ಸಜ್ಜನರಿಗೆ ಮಾತ್ರ, ಜ್ಞಾನಿಗಳಾದವರಿಗೆ ಮಾತ್ರ ಅವನ ಮಹಿಮೆ ಹೀಗಿದೆ. ಓ ಬ್ರಹ್ಮದೇವರಿಂದ ಇವನು ವರವನ್ನ ಪಡೆದಿದ್ದಾನೆ ಅಂತಂದ್ರೆ ಕೇವಲ ಬ್ರಹ್ಮದೇವರು ಸಮರ್ಥರಲ್ಲ, ಬ್ರಹ್ಮದೇವರ ಅಂತರ್ಯಾಮಿಯಾಗಿ ಪರಮಾತ್ಮನೇ ನಿಂತು ಕೊಟ್ಟಿದ್ದಾನೆ ಅನ್ನೋ ಮಹಿಮೆಯನ್ನ ಜ್ಞಾನಿಗಳು ತಿಳ್ಕೊಳ್ತಾರೆ. ರುದ್ರದೇವರಿಂದ ಅವನು ವರವನ್ನ ಪಡೆದಿದ್ದಾನೆ ಅಂತಂದ್ರೆ ರುದ್ರದೇವರು ಇದನ್ನ ಕೊಡಲಿಕ್ಕೆ ಸಮರ್ಥರಲ್ಲ, ರುದ್ರಾಂತರ್ಯಾಮಿಯಾಗಿ
ಪರಮಾತ್ಮ ನರಸಿಂಹ ರೂಪದಿಂದಲೋ ಸಂಕರ್ಷಣ ರೂಪದಿಂದಲೋ ನಿಂತು ಈ ವರವನ್ನ ಕೊಟ್ಟಿದ್ದಾನೆ ಅಂತ ಜ್ಞಾನಿಗಳಾದವರು ಅದನ್ನ ಚಿಂತನೆ ಮಾಡ್ತಾರೆ. ಹೀಗೆ ತನ್ನ ಮಹಿಮೆಯನ್ನ ನೇರವಾಗಿ ಸಾಕಲ್ಯೇನ ಯಾರಿಂದಲೂ ಕೂಡ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ದಾಸರಾಯರು ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.